ವಾಟ್ಸಪ್ ಮೈ ಲವ್ಲಿ ಪೀಪಲ್. ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ಕುಶನಗರ ಟೌನಿಗೆ ಹೊರಟಿದ್ದೀನಿ. ಒಂದೆರಡು ಫಂಕ್ಷನ್ಸ್ ಇದೆ, ಒಂದು ಮ್ಯಾರೇಜು, ಒಂದು ಹೌಸ್ ವಾರ್ಮಿಂಗ್ ಸೆರೆಮನಿ, ಹಂಗೆ ಎರಡು ಮುಗಿಸ್ಕೊಂಬರೋಣ ಅಂತೇಳಿ ಹೊರಟಿದ್ದೀನಿ. ಸೊ ವೀಡಿಯೋದಲ್ಲಿ ಕ್ಲಾರಿಟಿ, ವಾಯ್ಸಲ್ಲಿ ಕ್ಲಾರಿಟಿ ಡಿಫ್ರೆನ್ಸ್ ಏನಾದ್ರು ಗೊತ್ತಾಯ್ತಿದ್ರೆ ದರ್ ಇಸ್ ಅ ಬಿಗ್ ರೀಸನ್ ಬಿಹೈಂಡ್ ಇಟ್. ಏನು ಅಂತ ನಿಮಗೂ ಗೊತ್ತು. ಲೈಕ್ ಪ್ರೀವಿಯಸ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋ ನೋಡಿದಿರಲ್ಲ, ಲೈಕ್ ಅನ್ಬಾಕ್ಸಿಂಗ್ ವೀಡಿಯೋ ಅದೆಲ್ಲ. ಸೊ ಎಸ್, ಫೈನಲಿ ಗೋಪ್ರೋ ಹೀರೋ 10 ಬ್ಲ್ಯಾಕ್ ಕೈಯಲ್ಲಿಲ್ಲ ಈಗ ಸದ್ಯಕ್ಕೆ, ಹೆಲ್ಮೆಟಲ್ಲಿದೆ. ಆ್ಯಂಡ್ ಅದರಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ವಿವಿಂಗ್ ಆ್ಯಂಗಲೆಲ್ಲ ಹೇಗಿದೆ, ಏನು ಕತೆ ಅಂತೆಲ್ಲ ನಾನು ಮೊಬೈಲಿಗೆ ಹಾಕೋ ಗಂಟೆ ನಂಗೆ ಗೊತ್ತಾಗೋದಿಲ್ಲ. ಈ ಗೋಪ್ರೋ ಮಾಡೆಲ್ಸ್ಗಳದ್ದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಲೈಕ್ ಸಿಂಗಲ್ ಕ್ಲಿಕ್ ರೆಕಾರ್ಡಿಂಗ್ ಆ್ಯಂಡ್ ಆಫ್, ಇದೊಂದು ಆಪ್ಷನ್ ಕೊಟ್ಟಿರ್ತಾನಲ್ಲ, ಲೈಕ್ ಹೆವಿ ಅಂದರೆ ಹೆವಿ ಯೂಸ್ಫುಲ್ಲು. ಲೈಕ್ ಆ ಬಟನ್ ಒಂದ್ಸಲ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆನ್ ಆಗುತ್ತೆ, ಪುನಃ ಪ್ರೆಸ್ ಮಾಡಿದರೆ ರೆಕಾರ್ಡಿಂಗ್ ಆಫ್ ಆಗಿ ಸೇವ್ ಆಗಿ ಆಫ್ ಆಗುತ್ತೆ. ಬಟ್ ಬೇರೆ ಈ ತುಕಾಲಿ ಬ್ರ್ಯಾಂಡ್ಗಳು ಒಂದೊಂದು ಇರ್ತವೆ, ಅವುಗಳು ಏನಾಗುತ್ತೆ ಅಂತ ಹೇಳಿದರೆ, ಲೈಕ್ ನೀವೀಗ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರ್ತೀರಾ, ಬಟ್ ಸಡನ್ ನಿಮಗೆ ಆಫ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ನೀವು ಸ್ಕ್ರೀನ್ನ ಆನ್ ಮಾಡಿ ಮತ್ತೆ ಆಫ್ ಮಾಡಿ ಇಡಬೇಕು, ಆಫ್ ಮಾಡಿ ಮತ್ತೆ ಸ್ವಿಚ್ ಆಫ್ ಮಾಡಬೇಕು. ಒಂದೇ ಸಲ ಸ್ವಿಚ್ ಆಫ್ ಮಾಡಿದರೆ ಸಮ್ಟೈಮ್ಸ್ ಅದು ರೆಕಾರ್ಡ್ ಆಗಿರೋದಿಲ್ಲ, ರೆಕಾರ್ಡ್ ಆಗಿದ್ರೂ ಸೇವ್ ಆಗಿರೋದಿಲ್ಲ. ಸೊ ಇದರಲ್ಲಿ ಒಂದು ಅಡ್ವಾಂಟೇಜೇ ಅದು ಆ್ಯಕ್ಚುಲಿ ಗೋಪ್ರೋದು. ಐ ಆಮ್ ವೆರಿ 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 ಬಿಗ್ ಫ್ಯಾನ್ ಆಫ್ ಗೋಪ್ರೋ, ಆಯಿತಾ. ಲೈಕ್ ಮುಂಚೆಂದನು, ಬಿಕಾಸ್ ಇದರಲ್ಲಿರೋ ಈ ಸ್ಟೆಬಿಲೈಸೇಷನ್ ಆಗಿರಲಿ, ಅಥವಾ ಫೀಚರ್ಸ್ಗಳಾಗಿರಲಿ, ಅಥವಾ ಕ್ಲಾರಿಟಿ ಆಗಿರಲಿ, ಪ್ರತಿಯೊಂದು. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಬಿಲ್ಡ್ ಕ್ವಾಲಿಟಿ, ರಾಕ್ ಹಾರ್ಡ್ ಬಿಲ್ಡ್ ಕ್ವಾಲಿಟಿ ಕೊಟ್ಟಿರ್ತಾನೆ. ಸೊ ಸಾಧಾರಣಕ್ಕೆಲ್ಲ ಏನೂ ಆಗೋದಿಲ್ಲ, ಆದರೆ ಕಿಡ್ನಿ ಮಾರಬೇಕಾಯ್ತದೆ ಅಷ್ಟೇ. ಇದೇ ನಮ್ಮ ಹುಡುಗಂದು ಹೋಮ್ ಸ್ಟೇ, ವುಡ್ಲಾರ್ಕ್ ಹೋಮ್ ಸ್ಟೇ. ಆ್ಯಂಡ್ ಬನ್ನಿ, ಇನ್ನೂ ಇಲ್ಲೇ ಮಾತಾಡ್ಕೊಂಡು ಕೂತ್ರೆ ನಮ್ಮ ದಿನ ಹೋಗೋದೇ ಗೊತ್ತಾಗೋದಿಲ್ಲ. ಇಲ್ಲ, ನಾವು ಇನ್ನು ಇಲ್ಲೇ ಮಾತಾಡ್ಕೊಂಡು ಕೂತ್ರೆ ಆ್ಯಕ್ಚುಲಿ ನಮ್ಮ ವ್ಲಾಗ್ ವೇಸ್ಟ್ ಆಗಿಬಿಡುತ್ತೆ ಆ್ಯಂಡ್ ಹೆವಿ ಲೆಂತಿ ಆಗಿಬಿಡುತ್ತೆ. ಆ ತಲೆನೋವೇ ಬೇಡ ಅಂತ ಹೇಳ್ತಾ ಇನ್ನು ಹೈವೇಲೇ ಹೋಗ್ಬಿಟ್ಟು ಸಿಗ್ತೀನಿ, ಅಥವಾ ನಮ್ಮ ಹೀರೂರು ಫಾರೆಸ್ಟ್ ಒಳಗಡೆ ಒಂದು ಒಳ್ಳೆ ಸ್ಲ್ಯಾಂಟ್ ಮಾಡಿಕೊಂಡು ಹೋಗೋಣ. ಆ್ಯಂಡ್ ಸಿ ಯು ಗೈಸ್. ಸೊ ಹೆಲ್ಮೆಟಿಂದ ಬಗ್ಗೆ ನೋಡ್ತಾ ಇದ್ದೀನಿ, ಆಯಿತಾ, ಡಿಸ್ಪ್ಲೇನ. ಲೈಕ್ ಸಖತ್ತಾಗಿ ಕವರ್ ಆಯ್ತಿದೆ ಗುರು, ಇದು ತುಂಬ ಚೆನ್ನಾಗಿ ಆ್ಯಕ್ಚುಲಿ ಕವರ್ ಆಯ್ತಾ ಇದೆ. ಗೋಪ್ರೋನೆಲ್ಲ ಲೈಕ್ ಲಿಟ್ರಲಿ ಲೈಕ್ ಎಷ್ಟು ಸಲ ಲೈಕ್ ಅಂತ ಹೇಳ್ತಿದ್ದೀನಿ, ನಿಮಗೆ ಫೀಲ್ ಆಗೋದಿಲ್ಲ ಅನಿಸುತ್ತೆ. ಬಟ್ ಲೈವ್ ಆಗಿ ನಾನು ಬೇರೆ ಯಾವುದೋ ತುಕಲಿ ಬ್ರ್ಯಾಂಡ್ ಆ್ಯಕ್ಷನ್ ಕ್ಯಾಮರಾ ಯೂಸ್ ಮಾಡ್ತಿದ್ದೆ, ಅಲ್ಲಿಂದ ಈಗ ಗೋಪ್ರೋಗೆ ಬಂದಿದ್ದೀನಿ. ಇದರಲ್ಲಿರೋ ವೈಡ್ನೆಸ್ ಇದಲ್ಲ, ಇಟ್ ಈಸ್ ಸಮಥಿಂಗ್ ವೆರಿ ಎಕ್ಸೆಪ್ಷನಲ್ ಅಮೌಂಟ್ ಆಫ್ ವಿಡ್ತ್. ಏನು ಹುಚ್ಚು ವರ್ಡ್ಸ್ಗಳೆಲ್ಲ ಇದೆಲ್ಲ ಇಂಗ್ಲೀಷಲ್ಲಿ. ಈಗ ಸದ್ಯಕ್ಕೆ ಫಾರೆಸ್ಟ್ ಎಂಜಾಯ್ ಮಾಡೋಣ. ಹುಚ್ಚು ಬಿಸಿಲಿಂದಾಗಿ ಕಾಡೆಲ್ಲ ಒಣಗುತ್ತಿದೆ 100%. ಹಿಂಗೆ ಬಿಸಿಲು ಬಂದ್ಕೊಂಡಿದ್ರೆ ಆನೆಗಳೆಲ್ಲ ಹಳ್ಳಿ ನುಗ್ಗಿ ಮನೆ ಧ್ವಂಸ ಮಾಡಾಕ್ಬಿಡ್ಬೋದು, ಧ್ವಂಸ ಮಾಡಿಬಿಡ್ತವೇನೋ ಸದ್ಯದಲ್ಲೇ. ಯಾಕಂದರೆ ಕಾಡಲ್ಲಿ ಈಗ ಫುಡ್ ಸೋರ್ಸಸ್ ಏನೂ ಇಲ್ಲ, ಸುಮಾರಾಗೆಲ್ಲ ಡ್ರೈ ಆಗಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ವಾಟರ್ ಸೋರ್ಸು ಡೌಟೇ ಅನಿಸುತ್ತೆ, ಕೆರೆಗಳೆಲ್ಲ ಡ್ರೈ ಆಗೋಗಿರುತ್ತೆ. ವೆರಿ ಜಾನ್ ಡ್ಯೂಕ್ 390ನೇ ಗೋಪ್ರೋ 9. ಆ್ಯಂಡ್ ಗೋಪ್ರೋ 7 ಕೂಡ ಇದೀಗ ಏನು ಕಮ್ಮಿ ಇತ್ತಿಲ್ಲ ಗುರು, ಸಕ್ಕತ್ತಾಗಿತ್ತು ಅದು ಸಹ. ಬಟ್ ಆ ಟೈಮಲ್ಲಿ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಂಗೆ ಕೈಯಲ್ಲಿ ನನ್ನ ದುಡ್ಡಿತ್ತಿಲ್ಲ. ಸೊ ನಾನು ದುಡಿತಿದ್ದ ದುಡ್ಡಿತ್ತಿಲ್ಲ. ಸೊ ಸುಮ್ಮನೆ ಕೈಗೆ ಸಿಕ್ಕಿದ್ರನ್ನೆಲ್ಲ ತೊಗೊಳಕ್ಕೂ ಆಯ್ತಿತ್ತಿಲ್ಲ. ಈಗ ಇಫ್ ಐ ವಾಂಟ್ ಇಟ್ ಐ ಕ್ಯಾನ್ ಗೆಟ್ ಇಟ್ ಅಷ್ಟೇ. ಬಟ್ ನಾನು ಅದೇನು ಪರ್ಚೇಸ್ ಮಾಡ್ತೀನೋ ಅದರಿಂದ ನಂಗೆ ಏನು ಯೂಸ್ ಇದೆ ಅಂತ ಹೇಳೋದ್ರನ್ನ ಫಸ್ಟ್ ನಾನು ಯೋಚನೆ ಮಾಡ್ತೀನಿ. ಬಿಕಾಸ್ ಬ್ಲೈಂಡಾಗಿ ಸುಮ್ಮನೆ ತಗೊಂಡು ವೇಸ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಈಗ ಗೋಪ್ರೋ ತಗೊಂಡಿದ್ದೀನಿ, ನಿಮಗೆ ಗೊತ್ತಾಯ್ತಿದೆ ಇದರಲ್ಲಿರೋ ಎಕ್ಸೆಪ್ಷನಲ್ ವಿವಿಂಗ್ ಆ್ಯಂಗಲ್ ನಿಮಗೆ ಫೀಲ್ ಆಯ್ತಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ವಾಯ್ಸ್ ಕ್ಲಾರಿಟಿ ಕೂಡ ನೀಟಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇದೇ ಡಿಫ್ರೆನ್ಸ್. ನಾವು ಕಾಸಿಗೆ ತಕ್ಕ ಕಜಾಯ ಅಂತ ಹೇಳ್ತಾರಲ್ಲ, ಹಾಗೆ ದುಡ್ಡು ಹಾಕಿದರೆ ಒಳ್ಳೆಯದೇ ಸಿಗುತ್ತೆ. ಮನಿ ಮೇಕ್ಸ್ ಮನಿ ಇನ್ನೊಂದು ಪಾಯಿಂಟ್ ಆಫ್ ವ್ಯೂವಲ್ಲಿ. ಸೊ ಈಗ ಮನಿ ಹಾಕಿದ್ದೀನಿ, ಇದರಿಂದ ಮನಿ ತೆಗಿಲೇಬೇಕು ಅಂತ ಕೂತಿದ್ದೀನಿ ಡಿಸೈಡ್ ಆಗಿ. ಎಟ್ ಎನಿ ಕಾಸ್ಟ್ ಗುರು,
ನನ್ನ ಹತ್ರ ಈಗ ವ್ಲಾಗಿಂಗಿಗೆ ಬೇಕಾದ ಪ್ರತಿ ಒಂದು ಆಕ್ಸರೀಸ್ ಇದೆ. ಇನ್ನೂ ನಾನು ಕರೆಕ್ಟಾಗಿ ವ್ಲಾಗ್ ಮಾಡಿಲ್ಲ ಅಂತ ಹೇಳಿದರೆ ನಾನು ಎಕ್ಕಡ ತಗೊಂಡು ನಾನೇ ಪಟ್ಟ ಅಂತ ಹೊಡ್ಕೊಳ್ಬೇಕಷ್ಟೆ. ಆ್ಯಂಡ್ ನೋಡ್ರಪ್ಪ ಇಷ್ಟು ದೊಡ್ಡ ಮನೆ ಅಂತ. ಹೈವೇ ತಲುಪಿದ್ದೀನಿ. ಏನೋ ಒಂಥರ ಸಖತ್ ವೈಡಾಗಿದೆ ಮಾತ್ರ ಗುರು. ಕೆಸನ್ ಆ್ಯಕ್ಷನ್ ಕ್ಯಾಮರಾ ಯೂಸ್ ಮಾಡ್ತಿದ್ದಲ್ಲ, ಅದು ಬರೀ ಇಷ್ಟೇ ಅಮ್ಮಮ್ಮ ಅಂದರೆ ಇಷ್ಟು ಕಾಣಿಸ್ತಿತ್ತು ಅಷ್ಟೇ. ಇದರಲ್ಲಿ ಎಕ್ಸ್ಟ್ರಾ ಇಷ್ಟು ಕಾಣಿಸ್ತಾ ಇದೆ ಈಗ. ಅದೇ ಗೋಪ್ರೋದು ಸ್ಪೆಷಾಲಿಟಿ ಅಂದರೆ ವ್ಲಾಗ್ ಮಾಡೋ ಫೀಲೇ ಬೇರೆ. ದೇವರು ದರ್ಶನ್ ರಕ್ಷಿತ್ ಐತೆ, ಯಾರೋ ಹಳೇ ಫ್ಯಾನ್ ನಮ್ಮ ಬಾಸ್ದು. ಎಲ್ಲ ಕಡೆ ಪೊಲೀಸವರಿದ್ದಾರಲ್ಲ ಏನಿರಬಹುದು. ಈಗ ಕನ್ಫ್ಯೂಷನ್ ಅಂದರೆ ಅದೇ ನಾನು ಆಗಲೇ ಹೇಳಿದೆ, ಹೌಸ್ ವಾರ್ಮಿಂಗ್ ಸೆರೆಮನಿ ಒಂದಿದೆ, ಮದುವೆ ಒಂದಿದೆ. ಫಸ್ಟ್ ಹೌಸ್ ವಾರ್ಮಿಂಗಿಗೆ ಹೋಗ್ಲೋ ಮದುವೆಗೆ ಹೋಗ್ಲೋ ಒಂದೂ ಗೊತ್ತಾಯ್ತಿಲ್ಲ. ಮ್ಯಾರೇಜ್ ಬಂದು ಡ್ಯಾಡಿ ಫ್ರೆಂಡ್ ಮಗಂದು. ಸೊ ಇದು ಹೌಸ್ ವಾರ್ಮಿಂಗ್ ಬಂದು ನನಗೆ ಅವ್ರು ತುಂಬ ಕ್ಲೋಸ್ ಇದ್ದಾರೆ. ಸೊ ಯಾವುದಕ್ಕೆ ಫಸ್ಟ್ ಹೋಗೋದು? ಸೊ ಫಸ್ಟ್ ನಾನೀಗ ಮದುವೆಗೆ ಹೋಗಿ ಅಲ್ಲಿ ಪ್ರೆಸೆಂಟೇಷನ್ ಕೊಟ್ಟು ಅಲ್ಲಿಂದ ಮತ್ತೆ ಇನ್ನೊಂದು ಫಂಕ್ಷನಿಗೆ ಹೋಗ್ತೀನಿ. ಬಿಕಾಸ್ ನನಗೆ ಗೊತ್ತಿರೋ ಫಂಕ್ಷನಿಂದ ಬರೋಷ್ಟ್ರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ವಿವಿಂಗ್ ಆ್ಯಂಗಲ್ ಲಿಟ್ರಲಿ ಫೈರ್ ಅಂದ್ಕೊಳ್ಳಿ. ಸೊ ಇದರದ್ದು ಸ್ಪೆಸಿಫಿಕೇಷನ್ಸ್ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ. ಈಗ ಸದ್ಯಕ್ಕೆ 1080p 60 FPS ರೆಕಾರ್ಡ್ ಮಾಡ್ತಾಯಿದ್ದೀನಿ. ಒನ್ ಅಮಾಂಗ್ ದೋಸ್ ಬಿಗ್ಗೆಸ್ಟ್ ಸೆನ್ಸರ್ಸ್ ಗೋಪ್ರೋ 10 ಕೂಡ ಇರೋ ಕಾರಣ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ. ಬಟ್ ಒಂದು ಡ್ರಾಬ್ಯಾಕ್ ಅಂತ ಹೇಳಿದರೆ ನೈಟ್ ಕ್ಯಾಪ್ಚರಿಂಗ್ ಸ್ವಲ್ಪ ವೀಕ್ ಅಂತಲೇ ಹೇಳ್ಬೋದು. ಲೈಟ್ ಸೋರ್ಸ್ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಕಷ್ಟನೇ ವ್ಲಾಗಿಂಗು. ಇನ್ನು ಅದನ್ನು ಬಿಟ್ಟು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತೀರಂದರೆ ಅಪ್ಪ ದೇವ್ರೆ, ನಥಿಂಗ್ ಕ್ಯಾನ್ ಮ್ಯಾಚ್ ಇಟ್. ಲೈಕ್ ನೀವು ಕೈಯಲ್ಲಿ ಹಿಡ್ಕೊಂಡಾಗ ವೆಯ್ಟ್ ಬರುತ್ತಲ್ಲ, ವಾಲ್ಯೂಮ್ ಇದೆ ನೋಡಿ, ಅದರಲ್ಲಿರೋ ವಾಲ್ಯೂಮೇ ಚಿಂದಿ ಅದು. ಸೊ ಅದೆಲ್ಲ ಗೊತ್ತಾಗುತ್ತೆ ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ಆ್ಯಂಡ್ ಫ್ರಂಟ್ ಡಿಸ್ಪ್ಲೇ 1.5 ಇಂಚ್ ಹತ್ರ ಇರ್ಬೋದು ಅಂದ್ಕೊಳ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬ್ಯಾಟ್ರಿ ಬ್ಯಾಕಪ್ಪು ಗೊತ್ತಿಲ್ಲ, ಈಗಷ್ಟೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಲ್ಲ, ಸ್ವಲ್ಪ ಟೈಮ್ ಕಳೀಲಿ. ಹಂಗೆ ಆನ್ಲೈನಲ್ಲಿ ನಿನ್ನೆ ನೈಟ್ ಕೂತ್ಕೊಂಡು ಅಮೆಝಾನ್ಲಿ ಗೋಪ್ರೋದು ಎಕ್ಸ್ಟ್ರಾ ಸಪ್ಲಿಮೆಂಟ್ರಿ ಬ್ಯಾಟ್ರೀಸು ವಿತ್ ಚಾರ್ಜರ್ ಹುಡುಕ್ತಾ ಇದ್ದೆ. 4000 ಗುರು. ಯಪ್ಪ, ಯಾರ ಹತ್ರಾರು ಸೇಲ್ ಮಾಡೋರು ಇದ್ದರೆ ಲೈಕ್ ನಂಗೆ ಹಂಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಇದು ಮೇಲೆ ಐ ಕಾರ್ಡಲ್ಲಿ ಬೇಡ, ಸೊ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ಡಿ ಎಮ್ ಮಾಡಿ ಒಂದ್ಸಲ. ಸೊ ದಟ್ ಇಫ್ ಇಟ್ ಈಸ್ ಅ ಗುಡ್ ಪ್ರಾಡಕ್ಟ್, ಗುಡ್ ಗ್ಯಾಡ್ಜೆಟ್ ಆ್ಯಂಡ್ ಚೆನ್ನಾಗಿದ್ದರೆ ಒಳ್ಳೆ ಪ್ರೈಸಿಗೆ ಬಂದು ಸಿಕ್ಕಿದರೆ ಪರ್ಚೇಸ್ ಮಾಡ್ತೀನಿ. ಸೊ ಹೇಳಿ ಒಂದ್ಸಲ. ಬಟ್ ಇಟ್ ಈಸ್ ವರ್ತ್ ಆಯಿತಾ? ಲೈಕ್ ಗೋಪ್ರೋ ಇಸ್ ಡ್ಯಾಮ್ ವರ್ತ್, ಎವ್ರಿ ಪೆನ್ನಿ ಈಸ್ ವರ್ತ್. ಯಾಕೆ ಅಂತ ಹೇಳಿದರೆ ನಿಮಗೆ ಗೊತ್ತಾಯ್ತಿದೆ, ನಾನೇನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ಇಲ್ಲ. ಹೆವಿ ಹೊಗಳ್ತಾ ಇದ್ದೀನಿ. ನೋಡೋಣ. ಕುಶಾಲನಗರ್ ಎಂಟರ್ ಆಗಿದ್ದೀನಿ. ಆ್ಯಂಡ್ ಕುಶಾಲನಗರ್ ಮುಂಚೆ ಥರ ಅಂತೂ ಇಲ್ಲವೇ ಇಲ್ಲ, ಹೆವಿ ಡೆವಲಪ್ ಆಗೋಗಿದೆ ನೋಡಿ. ಇದೆಲ್ಲ ಈ ಥರ ಶಾಪ್ ಇಟ್ಟಿರ್ತಾರಲ್ಲ, ಆ್ಯಕ್ಚುಲಿ ಒರಿಜಿನಲ್ ಪ್ರಾಡಕ್ಟ್ಗಳಾಯ್ತಾ, ಎಲ್ಲೋ 1-2 ಸ್ಟಿಚ್ ಬಿಚ್ಚೋಗಿರ್ತದೆ. ಲೈಕ್ ರಿಜೆಕ್ಟೆಡ್ ಪ್ರಾಡಕ್ಟ್ಸ್ ಇರುತ್ತಲ್ಲ ಫ್ಯಾಕ್ಟ್ರೀಸಲ್ಲಿ, ಅದನ್ನು ತಗೊಂಡು ಸೇಲ್ ಮಾಡೋದು ಅನಿಸುತ್ತೆ. ಬಟ್ ಬ್ರ್ಯಾಂಡೆಡ್ ಐಟಮ್ಸ್ ಅವೆಲ್ಲ. ಇನ್ನೇನು ಮಹೀಂದ್ರ ತಗೊಂಡು ಹೋಂಡಾಗೆ ಹೋಯ್ತಿದ್ದಾನೆ. ಸೊ ಫೈನಲ್ ಎಂಟರ್ ದ ಟೌನ್. ಇದೇನು ಇವನ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡಿದ್ದಾನೆ. ಹೋಗು ಬಡ್ಡಿ ಮಗ. ಏನು ಗಾಂಚಲ್ಲಿ ನೋಡಿ, ಬೈಕ್ ಅಂತ ಹೇಳ್ಬಿಟ್ಟು ಅವನಿಗೆ ಸೈಡ್ ಕೊಡ್ಬೇಕಾ? ಕೊಡ್ತಿರೋದೇ ರಾಂಗ್ ವೇ. ಫೈನಲಿ ಗೋಪ್ರೋಗೆ ಒಂದು ಹೈಲೈಟ್ ಸಿಕ್ತು. ಪುಣ್ಯ ರೆಕಾರ್ಡಲ್ಲಿ ಇಟ್ಟಕ್ಕೆ ಬಚಾವು. ಕುಶಾಲನಗರ್ ಲುಕ್ಸ್ ಬ್ಯೂಟಿಫುಲ್. ಅದು ಡೇ ಟೈಮು ಏನು ಬ್ಯೂಟಿಫುಲ್ಲು ಹೆವಿ ಅಂದರೆ ಹೆವಿ ಶೆಕೆ ಇರುತ್ತೆ. ನಗರದಲ್ಲಿ IB ರೋಡ್ ಅಂದರೆ ಇದೆ. IB ರೋಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಗೌರ್ಮೆಂಟದು ಸ್ಟೇ ಒಂದಲ್ಲಿದೆ, ಲೈಕ್ ಅದು ಕೈಂಡ್ ಆಫ್ ಗೆಸ್ಟ್ ಹೌಸ್ ಥರ. ಆದ ಕಾರಣ IB ಫುಲ್ ಫಾರ್ಮ್ ಏನು ನನಗೂ ಗೊತ್ತಿಲ್ಲ. ಸ್ವಲ್ಪ ನೆಟ್ಟಲ್ಲಿ ಹುಡುಕಬೇಕಲ್ಲ IB ಅಂದರೆ ಏನು ಅಂತ. ಕೂತ್ರೆ ನಿಮಗೂ ಬೋರ್ ಆಗೋದು. ಇದೇನು ನೆಲ ಕಚ್ಕೊಂಬಿಟ್ಟಿದೆ ಗಾಡಿ.
ಗೋಪ್ರೋ ತಗೊಂಡ್ಮೇಲೆ ಲೈಕ್ ಪ್ರತಿ ಡೀಟೇಲ್ಸ್ನ ಅಷ್ಟು ನೀಟಾಗಿ ಹೇಳ್ಬೋದು, ಬಿಕಾಸ್ ಮೆಜಾರಿಟಿ ಎಲ್ಲ ಕವರ್ ಮಾಡ್ತಾ ಇರುತ್ತೆ ಇಲ್ಲಿ. ನನ್ನ ಹತ್ರಿಂದ ಮುಂಚೆ ಕೆಸಾನ್ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಅಷ್ಟೆಲ್ಲ ಏನು ಇತ್ತಿಲ್ಲ, ಕಷ್ಟಪಟ್ಟು ತೋರಿಸ್ಬೇಕಿತ್ತು, ನೋಡ್ರು ಅಂತ ಬಗ್ಗಿ. ಬಟ್ ಈ ಕ್ಯಾಮ್ರಾದಲ್ಲಿ ಬಗ್ಗಿದ್ರೂ ಕೂಡ ಅದರಲ್ಲಿ ಬಗ್ತದೀನಿ ಅಂತ ಹೇಳೋದು ಗೊತ್ತಾಗಲ್ಲ, ಅಷ್ಟು ಸ್ಟೆಬಿಲೈಸೇಷನ್ ಇದೆ. ಇನ್ನು ಗೋಪ್ರೋ 2L ಅಂತೂ ಕ್ಯಾಮರಾನ ಉಲ್ಟಾ ಪಲ್ಟಾ ಎಸ್ತರೂ ಕೂಡ ಅದು ಆ್ಯಂಗಲ್ ಏನು ಲಾಕ್ ಆಗಿರುತ್ತೋ ಹಂಗೆ ಇರುತ್ತೆ. ಸೊ ಎಸ್, ಮದುವೆ ಫಂಕ್ಷನ್ ಹಾಲಿಗೆ ತಲುಪಿದ್ದೀವಿ. ಇನ್ನು ಅಲ್ಲಿ ಹೋಗ್ಬಿಟ್ಟು ಕ್ಯಾಮರಾನ ತೆಗೆದು ಬ್ಯಾಗ್ ಒಳಗೆ ಹಾಕಿಟ್ಟು ಹೆಲ್ಮೆಟ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ಓಡಾಡೋದು, ಹೋಗೋದು, ಗೊತ್ತಿರೋರಿಗೆ ಹಾಯ್ ಬಾಯ್ ನಮಸ್ಕಾರ ಅಂತ ಹೇಳೋದು, ಬರೋದು ಅಷ್ಟೇ. ಕತೆ ಹೊಡ್ಕೊಂಡೆಲ್ಲ ಕೂರ್ಲಿಕ್ಕೆ ಆಗೋದಿಲ್ಲ.